ಮತ್ತು ಜೆ ಡಿ ಎಸ್ಗೆ ಹೋಗಲ್ಲ ಅನ್ನುವಂಥದ್ದು ಏನಿದೆ ಅಂತ ಗ್ಯಾರಂಟಿ? ಈಗ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಚರ್ಚೆಗೆ ಬರಲ್ಲ ವಿಚಾರಗಳು. ಯಾಕೆ ಚರ್ಚೆ ಮಾಡಬೇಕು? ಸದ್ಯಕ್ಕೆ ಆ ವಿಚಾರ ನನ್ನ ಮುಂದೆ ಯಾವುದೂ ಇಲ್ಲ. ಪರಮೇಶ್ವರ್ ಅವರು ಆ ಕ್ಷೇತ್ರ ಬಿಟ್ಟು ತುಮಕೂರು ನಗರದ ಕರೆಕ್ಟ್ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ನೀವು ಮತ್ತೆ ಕೊರಟಗೆರೆಗೆ ಹೋಗ್ಬಿಡ್ತೀರಾ ಅನ್ನುವಂಥ ಪ್ರಶ್ನೆ. ಜಿದ್ದಾಜಿದ್ದಿ ಇದ್ದೇ ಇದೆ, ನಡೀತಾ ಇದೆ. ಇವತ್ತು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಿದ್ದಾಜಿದ್ದಿ ಎಲೆಕ್ಷನ್ ನಡೀತಾನೆ ಇದ್ದಾವೆ. ಸಿದ್ದು ಬಣದ ಕೈ ಮೇಲಾಗೋಯ್ತು ತುಮೂಲ್ ಎಲೆಕ್ಷನ್ನಲ್ಲಿ ಅನ್ನುವಂಥ. ನಮ್ಮಲ್ಲಿ ಯಾವ ಬಣ ಇಲ್ಲ, ನಮ್ಮದೊಂದೇ ಕಾಂಗ್ರೆಸ್ ಬಣ ಅಷ್ಟೇ. KPCC ಅಧ್ಯಕ್ಷ ಬದಲಾವಣೆ ಆಗುತ್ತಾ? ರಾಜಣ್ಣ ಅವರೇನಾದರೂ KPCC ಅಧ್ಯಕ್ಷರು ಆಗ್ಬಿಡ್ತಾರ ಅನ್ನುವಂಥ ಚರ್ಚೆಗಳೆಲ್ಲ ಶುರುವಾಗಿದ್ದಾವೆ. ಅಲ್ಲ, ಪ್ರಶ್ನೆನೇ ಬರಲ್ವಲ್ಲ. ಈಗ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಇಲ್ಲ ಅನ್ನೋಂಥದ್ದು ಫುಲ್ ಸ್ಟಾಪ್ ಇಟ್ಟವ್ರೆ. ಮತ್ತೆ ಯಾಕೆ ಚರ್ಚೆ? ಓಕೆ ಸರ್, ಈಗ ಚುನಾವಣೆ ಓಕೆ, ರಾಜಕಾರಣ ಓಕೆ, ಆದರೆ ಇದೇ ಅಭಿಪ್ರಾಯಗಳು, ಇದೇ ಮನಸ್ಥಿತಿಗಳು ಚುನಾವಣೆ ನಂತರ ಕೂಡ ಕಾರ್ಯಕರ್ತರಲ್ಲಿ ಹಾಗೇ ಮುಂದುವರೆದು ಬಿಡ್ತವೆ. ಹಾಗಾಗಿ ತುಮಕೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಬಾರಿ ಒಂಥರ ಕಿತ್ತಾಟಗಳು ಕಾರ್ಯಕರ್ತರ ನಡುವೆ ಇವೆಲ್ಲವೂ ಕೂಡ ನಡೀತವೆ. ಇದನ್ನ ಯಾವ ರೀತಿಯಾಗಿ ನೋಡಬೇಕು? ಇಲ್ಲ, ಇದ್ರಲ್ಲಿ ನಮ್ಮಲ್ಲಿ ಜಿದ್ದಾಜಿದ್ದಿ ಇದ್ದೇ ಇದೆ, ನಡೀತಾ ಇದೆ. ಇವತ್ತು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಿದ್ದಾಜಿದ್ದಿ ಎಲ್ಲ ನಡೀತಾನೆ ಇದ್ದಾವೆ. ಈಗ ನಾನು ಹೊಸದಾಗಿ ಕಾಂಗ್ರೆಸ್ಸಿಗೆ ಬಂದುಬಿಟ್ಟೆ. ಅಲ್ಲಿ JDS ಕೂಡ 2008ಕ್ಕೆ ಬಂದು 2013ಕ್ಕೆ ಬಂದು ಡೆವಲಪ್ ಮಾಡಿದೆ. ಅಲ್ಲಿ ಬರೀ 900 ಹೋಟ್ಲು ಸೋತಿದ್ದು, 28,000 ಹೋಟ್ಲು ಹಿಂದೆ ಸೋತಿದ್ರು ಕ್ಯಾಂಡಿಡೇಟ್ ಆಗಿದ್ದಂಥವ್ರು. ಅದನ್ನು ಡೆವಲಪ್ ಮಾಡಿ ಒಂದು ಮಟ್ಟಿಗೆ ತಗೊಂಡು ಬಂದೆ. ಈಗ ಕಾಂಗ್ರೆಸ್ಸಿಗೆ ಬಂದಿದ್ದೀನಿ. ಈಗ ಹೊಸ ಪಕ್ಷ ಬೇರೆ, ನಮ್ಗೆ ಇನ್ನೂ 1 ವರ್ಷ ಆಗೈತೆ ಅಷ್ಟೇ ಬಂದು. ಡೆವಲಪ್ ಮಾಡಬೇಕು ಪಕ್ಷ. ನಾನೇನು ಸ್ಟೇಬಲ್ ಆಗಿದ್ದೀನಿ ಅಂತ ಏನು ಹೇಳ್ತಿಲ್ಲ, ಬಟ್ ಕಾರ್ಯಕರ್ತರು ನಾನು ನಂಬಿರೋವಂಥ ಪಡೆ ಹಂಗೆ ಇದೆ. ಪಕ್ಷ ಕಟ್ಟಬೇಕು ಅಂತ ಇದ್ದೀವಿ. DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು ಇವರೆಲ್ಲ ಕೂಡ ನಂಬಿಕೆ ಇಟ್ಟವ್ರೆ. ಗೌರಿಶಂಕರ್ ಪಕ್ಷ ಕಟ್ತಾನೆ, ಒಬ್ಬ ಯಂಗ್ಸ್ಟರ್ ಅವನೇ ಅನ್ನೋಂಥದ್ದು. ನನ್ನ ಪಕ್ಷ ವಿಚಾರ ಬಂದಾಗ ಪಕ್ಷ ಕಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಬಟ್ ನಮ್ಮ ಕ್ಷೇತ್ರ ಜಿದ್ದಾಜಿದ್ದಿ ಇದೆ. ನಾನು ಕುಮಾರಸ್ವಾಮಿಯವರು, ದೇವೇಗೌಡರ ಬಗ್ಗೆನೂ ಅಭಿಮಾನ ಇದೆ, ಇಲ್ಲ ಅನ್ನಲ್ಲ. ಬಟ್ ಕುಮಾರಸ್ವಾಮಿ, ದೇವೇಗೌಡರು ಮೈತ್ರಿ ಆದಾಗ ನನಗೆ ಮೈತ್ರಿ ಇಷ್ಟ ಆಗಬಾರ್ದು, ಸುರೇಶ್ ಗೌಡ ಜೊತೆ ಕೈ ಜೋಡಿಸಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಆಚೆ ಬಂದೇ ಬಿಟ್ಟರೆ ಬೇರೆ ಯಾವ ಉದ್ದೇಶ ನನಗಿರಲಿಲ್ಲ ಇಲ್ಲಿ. ಮತ್ತೆ ಏನು JDS ಮೇಲಿನ ಅಭಿಮಾನ, ದೇವೇಗೌಡರ ಮೇಲಿನ ಅಭಿಮಾನ, ಕುಮಾರಸ್ವಾಮಿ ಮೇಲಿನ ಅಭಿಮಾನಕ್ಕೆ ಮತ್ತು JDSಗೆ ಹೋಗಲ್ಲ ಅನ್ನುವಂಥದ್ದು ಏನಿದೆ ಅಂತ ಗ್ಯಾರಂಟಿ? ಈಗ ಮೊನ್ನೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದೆ, ಯಾವುದೋ ಒಂದು ಪುರಸಭೆನೋ ನಗರಸಭೆಯಲ್ಲೋ ಒಂದು ಚುನಾವಣೆ ನೋಡಿದೆ. ಕಾಂಗ್ರೆಸ್ಸು BJP ಒಂದಾಗಿ ಮಾಡೋರೆ ಹೇಳಿ. ಕಾಂಗ್ರೆಸ್ಸು BJP ಒಂದಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿರುವಂಥದ್ದು ಆಗಿದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅಲ್ಲ, ಪ್ರಶ್ನೆನೇ ಬರಲ್ವಲ್ಲ. ಈಗ ನನ್ನ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ DCM ಸಮೇತ, ಮುಖ್ಯಮಂತ್ರಿಗಳ ಸಮೇತ, ಹೋಮ್ ಮಿನಿಸ್ಟರ್ ಸಮೇತ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾಗೆ ಆ ಚರ್ಚೆಗೆ ಬರಲ್ಲ ವಿಚಾರಗಳು. ಯಾಕೆ ಚರ್ಚೆ ಮಾಡಬೇಕು? ಸದ್ಯಕ್ಕೆ ಆ ವಿಚಾರ ನನ್ನ ಮುಂದೆ ಯಾವುದೂ ಇಲ್ಲ. ಇನ್ನೊಂದು ವಿಚಾರ ಸರ್, ಈಗ ಈ 2028ಕ್ಕೆ ಕ್ಷೇತ್ರ ಮತ್ತೆ ಪುನರ್ ವಿಂಗಡಣೆ ಆಗುತ್ತೆ, ಮೀಸಲಾತಿಗಳು ಬದಲಾಗುತ್ತೆ. ಕೊರಟಗೆರೆ ಕ್ಷೇತ್ರದಲ್ಲಿ ನೀವೇ ಈಗ ಹೇಳ್ತಾ ಇದ್ದಾಗೆ ಕೊರಟಗೆರೆಯಲ್ಲಿರ್ಬೋದು, ಮಧುಗಿರಿಯಲ್ಲಿರ್ಬೋದು, ನಿಮಗೆ ಒಂದು ಕಾರ್ಯಕರ್ತರ ಪಡೆ ಇದೆ, ಅಲ್ಲಿ ಸಾಕಷ್ಟು ನಿಮ್ಮ ಅಭಿಮಾನಿಗಳು ಕೂಡ ಇದ್ದಾರೆ. ಪರಮೇಶ್ವರ್ ಅವರು ಆ ಕ್ಷೇತ್ರ ಬಿಟ್ಟು ತುಮಕೂರು ನಗರದ ಕರೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ನೀವು ಮತ್ತೆ ಕೊರಟಗೆರೆಗೆ ಹೋಗ್ಬಿಡ್ತೀರಾ ಅನ್ನುವಂಥ ಪ್ರಶ್ನೆ. ಅದು ಮೊನ್ನೆ ನಿಮ್ಮ ಟಿವಿಲೇ ನಾನು ನೋಡಿದೆ, ಪ್ರಜಾಶಕ್ತಿ ಟಿವಿನಲ್ಲಿ ಒಂದು ಪರಮೇಶ್ವರ್ ಸಾಹೇಬರ ಸಂದರ್ಶನದ ವಿಚಾರ ನಾನು ಗಮನಿಸ್ತಾ ಇದ್ದೆ. ಮೊನ್ನೆ ಗಮನಿಸಬೇಕಾದಾಗ ಅಲ್ಲಿ ಚರ್ಚೆ ನಡೀತಿತ್ತು. ನೀವು ತುಮಕೂರು ಬರ್ತೀರಾ ಅನ್ನೋವಂಥದ್ದು ನೀವು ಕೇಳಿದಾಗಲೇ ಪರಮೇಶ್ವರ್ ಸಾಹೇಬರು ಒಂದು ಆರ್ಕೆ ಉತ್ತರನ ಕೊಟ್ಟರು. ಯಾಕೆ ಬರಬಾರ್ದು, ಮಹಾ ಅಪರಾಧ ಅದು ಅನ್ನೋವಂಥದ್ದು ಚರ್ಚೆ ಮಾಡಿದ್ರು. ಅವರ ಉತ್ತರಗಳು ಗಮನಿಸಿದ್ರೆ ಡಿಲಿಮಿಟೇಷನ್ ಆಗ್ಬೋದೇನೋ ಅನ್ನೋದು ಇದೆ. ನನಗಿರೋ ಮಾಹಿತಿ ಹಿರಿಯ ನಾಯಕರುಗಳು ಕೆಲವರು ನಾನು ಕೇಳಿದೆ, ನಾನು ನಮ್ಮ ರಾಜಣ್ಣ ಅವ್ರನ್ನೇ ಕೇಳಿದೆ, ಹೇಳೋಣ ಏನಾಗ್ಬೋದು ಕ್ಷೇತ್ರಗಳೆಲ್ಲ ಅಂತೇಳಿ. ಡಿಲಿಮಿಟೇಷನ್ಸ್ ಆಗುತ್ತಂತೆ ಗೌರಿಶಂಕರ್ ಅಂತ ಅವರು ಕೂಡ ನನಗೊಂದಷ್ಟು ಮಾಹಿತಿ ಕೊಟ್ಟರು. ಅವ್ರಿಗಿರೋ ಮಾಹಿತಿ ನನಗೆ ಹೇಳೋರು. ಡೆಲ್ಲಿಗೆ ಹೋಗ್ತಾಯಿದ್ದೀನಿ, ಹೋಗಿ ಬಂದಾದ್ಮೇಲೆ ನನಗೊಂದಷ್ಟು ಮಾಹಿತಿ ಸಿಗುತ್ತೆ, ಹೇಳ್ತೀನಿ ನಿಮಗೆಲ್ಲ ಅಂತ ಅಂದರು. ಬಟ್ ಅದೇನೋ 224 ಕ್ಷೇತ್ರಗಳು, 293, 300 ಕ್ಷೇತ್ರಗಳಾಗ್ತವೆ ಅನ್ನೋಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ನೋಡಬೇಕೇನು. ಆಮೇಲೆ ಮಹಿಳಾ ಮೀಸಲಾತಿ ಇದೆಯಲ್ಲ, ಅದು 20% ಇಂಪ್ಲಿಮೆಂಟೇಷನ್ಸ್ ಆಗಬೇಕೀಗ. ಈಗ ಅಲ್ಲಿ ಬಿಲ್ ಪಾಸ್ ಆಗಿದೆ ಲೋಕಸಭೆಯಲ್ಲಿ. ಸೊ 20% ಆದರೆ 45 ಕಾನ್ಸ್ಟಿಟ್ಯೂನ್ಸಿ ಲೇಡಿ ರಿಸರ್ವೇಷನ್ ಆಗ್ತವೆ. ಆದಾಗ ಏನು ಕ್ಷೇತ್ರ ಬದಲಾಗ್ಬೋದು. ಮತ್ತು ಕೆಲವು ತುಮಕೂರು ಸಿಟಿ ವ್ಯಾಪ್ತಿಗೆ ಬರುವಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳು ಕೂಡ ಕೆಲವು ಸಿಟಿಗೆ ಸೇರ್ಕೊಳ್ಳೋ ಅಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಅದು ಚರ್ಚೆ ಅಂತೂ ಆಗ್ತದೆ. ಮೋಸ್ಟ್ಲಿ 26ಕ್ಕೆ ಚಾಲನೆ ಸಿಗುತ್ತೆ ಅನ್ನೋದು ಮಾಹಿತಿ ನಮಗೂ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಕಾದು ನೋಡಿ. ಕ್ಷೇತ್ರ ಬದಲಾಗುವಂಥ ಸಾಧ್ಯತೆ ಕೂಡ ಇದೆ ನಿಮ್ಮದು. ಏನು ಅಕಸ್ಮಾತ್ ಹಂಗೆ ಡಿಲಿಮಿಟೇಷನ್ಸ್ ಆದಾಗ ಅಕಸ್ಮಾತ್ ಈ ಕ್ಷೇತ್ರ ಸಿಗದೆ ಹೋದರೆ ನಾವು ನಿಂತ್ಕೊಳ್ಳೇಬೇಕಲ್ಲ. ನೋಡೋಣ, ಮುಂದೆ ನೋಡೋಣ. ಇನ್ನೊಂದು ಸರ್, ಈಗ ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ವಿಚಾರ ಅಂದರೆ ಈ ತುಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಒಳಬೇಗುದಿ ಇವೆಲ್ಲವೂ ಕೂಡ ಬಹಿರಂಗ ಆಗಿತ್ತು. ವಾಸಣ್ಣವರು ಪರೋಕ್ಷವಾಗಲ್ಲ ಪ್ರತ್ಯಕ್ಷವಾಗಿಯೇ ರಾಜಣ್ಣ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು. ನೀವು ಕೂಡ ವಾಸಣ್ಣವ್ರ ಜೊತೆಗೆ ಬಹಳ ಆಪ್ತರಾಗಿ ಗುರುಸ್ಕೊಂಡಿದ್ದಂಥವ್ರು. ಏನು ಹೇಳ್ತೀರಾ ಸರ್ ಈ ತುಮೂಲ್ ಚುನಾವಣೆಯ ಫಲಿತಾಂಶ? ತುಮೂಲ್ದು ಏನೂ ಆಗಿಲ್ಲ ಇಲ್ಲಿ, ಸಮ್ ಮಿಸ್ಕಮ್ಯುನಿಕೇಷನ್ ಅಷ್ಟೇ ಇಲ್ಲಿ.
ಏನು ವಾಸಣ್ಣ ಅವರ ವಾದ ಏನು ಅಂದರೆ ಎಲ್ಲ ಕೂರ್ಸ್ ಮಾತಾಡಿಸಿದ್ರೆ ಅನ್ನೋಂಥದ್ದು ಅವ್ರ ಪ್ರಶ್ನೆ. ರಾಜಣ್ಣ ಅವ್ರಿಗಾಗಲಿ ಪರಮೇಶ್ವರ್ ಅವ್ರಿಗಾಗಲಿ ಕರ್ಸ್ ಮಾತಾಡಬಾರ್ದು ಅನ್ನೋದು ಭಾವನೆ ಅವ್ರಿಗೂ ಇರಲಿಲ್ಲ. ನಾವೆಲ್ಲ ಹಿಂದಿನ ದಿವಸ 2 ದಿವಸದ ಮುಂಚೆ ರಾಜಣ್ಣ ಅವ್ರ ಮೇಲೆ ಪರಮೇಶ್ವರ್ ಸಾಹೇಬರು ಭೇಟಿನೇ ಮಾಡಿದ್ವಿ. ಅವ್ರಿಗೇನು ಅಂದರೆ ನಾವು ಆದೇಶಗಳು ತಗೊಂಡಾಗಲೂ ಎಲ್ಲ ಏನು ಸಮಸ್ಯೆ ಇಲ್ಲ ಅನ್ನೋಂಥದ್ದು ಭಾವನೆ ಅವ್ರಿಗೆ ಬಂದೈತೆ ಅಷ್ಟೇ. ಸರ್ಕಾರ ಆದೇಶ ತಗೊಂಡ್ರೆ ಎಲ್ಲರೂ ಒಪ್ಕೋತಾರೆ ಅನ್ನೋ ಭಾವನೆ ಅವ್ರಿಗೆ ಬಂದೈತೆ. ನಮ್ಮಲ್ಲಿ ಏನು ಅಂದರೆ ನಮ್ಮನ್ನೆಲ್ಲ ಕೂರ್ಸ್ ಮಾತಾಡಬೇಕಾಯ್ತು ಅನ್ನೋ ಭಾವನೆ ನಮಗೆ ಬಂದೈತೆ ಅಷ್ಟೇ. ಬಿಟ್ಟರೆ ಅದು ವೆರಿ ಸಿಂಪಲ್ ಬಿಡಿ, ಅತಿ ಶೀಘ್ರವಾಗಿ 8 ದಿವಸ ಎಲ್ಲ ಸೆಟ್ಲ್ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಆ ಬಗೆಹರಿಸ್ಕೊಳ್ಳೋದು ಏನು ತೊಂದರೆ ಇಲ್ಲ. ನಾವು ಚೆನ್ನಾಗಿದ್ದೀವಿ, ವಾಸನ ಚೆನ್ನಾಗವ್ರೆ, ಓಮ್ ದಿವಸ ಚೆನ್ನಾಗಿರ್ತಾರೆ, ರಾಜಣ್ಣವ್ರು ಚೆನ್ನಾಗಿರ್ತಾರೆ, ಏನು ನಮ್ಮಲ್ಲಿ ಯಾವ ಸಮಸ್ಯೆಗಳ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಯಾವುದೂ ಇಲ್ಲ. ಇನ್ನೊಂದು ಈ ಚರ್ಚೆ ನಡುವೆ ಸಿದ್ದು ಬಣ DKC ಬಣ ಅನ್ನುವಂಥದ್ದು ಕೂಡ ಮುನ್ನೆಲೆಗೆ ಬಂತು ಸರ್. ಕೆಲವು ತುಮಕೂರಿನಲ್ಲಿ ಕೆಲವು ನಾಯಕರು DKC ಬಣದ ಜೊತೆ ಗುರ್ಸ್ಕೊಂಡಿದ್ದಾರೆ, ಇನ್ನು ಕೆಲವರು ಸಿದ್ದು ಬಣದ ಜೊತೆ ಗುರ್ಸ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದು ಬಣದ ಕೈ ಮೇಲಾಗೋಯ್ತು ತುಮೂಲ್ ಎಲೆಕ್ಷನ್ನಲ್ಲಿ ಅನ್ನುವಂಥದ್ದು. ತುಮಕೂರಲ್ಲಿ ನಿಮ್ಗೆ ಯಾರು ಹೇಳಿದ್ರು ನಾನು ಸಿದ್ದು ಬಣ ಮತ್ತು ನಾನು DKC ಬಣ ಅಂತ ಯಾರು ಹೇಳಿದ್ರು ನಿಮಗೆ? ನನ್ನ ಪ್ರಶ್ನೆ ಇರೋಂಥದ್ದು. ನಮ್ಮಲ್ಲಿ ಯಾವ ಬಣ ಇಲ್ಲ, ಒಂದೇ ಕಾಂಗ್ರೆಸ್ ಬಣ ಅಷ್ಟೇ. ಬಿಟ್ರೆ ಯಾವ ಬಣಗಳು ಸದ್ಯಕ್ಕಿಲ್ಲ. ಬಣ ಗಿಣ ಎಲ್ಲ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊತದೆ. ಈಗ ನೋಡಿ, KPCC ಅಧ್ಯಕ್ಷರ ವಿಚಾರ, ಮುಖ್ಯಮಂತ್ರಿಗಳ ವಿಚಾರ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಅವೆಲ್ಲನೂ ಕೂಡ ನೋಡ್ಕೊಳ್ಳೋಕೆ ಅಂತ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊತದೆ. ಇಲ್ಲಿ ಯಾವ ಬಣ ಇಲ್ಲ ಸರ್. ಇಲ್ಲಿ ಕಾಂಗ್ರೆಸ್ ಬಣ ಬಿಟ್ಟರೆ ತುಮಕೂರು ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ. ಇರೋವಂಥ ಸಣ್ಣ, ನೀವು ಹೇಳ್ದಂಗೆ ಸಣ್ಣ ಪುಟ್ಟದ್ದು ಏನು ಮಿಸ್ಕಮ್ಯುನಿಕೇಷನು ಏನಾದರೂ ಕರೆದು ಮಾತಾಡಬೇಕು, ಅದೇ ಒಂದು ಸಣ್ಣ ವಿಚಾರ ಅಷ್ಟೇ, ಸರಿಪಡಿಸ್ತಾರೆ. ಇನ್ನೊಂದು 8 ದಿವಸ ಎಲ್ಲ ಸರಿ ಆಗುತ್ತೆ, ಏನು ಸಮಸ್ಯೆ ಆಗಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ನಾವೆಲ್ಲ ಒಟ್ಟಿಗೆ ಚುನಾವಣೆ ಫೇಸ್ ಮಾಡೋಕ್ಕೆ ತಯಾರು ಮಾಡ್ಕೊತಾ ಇದ್ದೀವಿ. ಈಗ ನೀವೇ ಹೇಳಿದಂತೆ ಸರ್, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಭಾರೀ ಚರ್ಚೆಯಲ್ಲಿದೆ. ಖುದ್ದು ರಾಜಣ್ಣವರು ಈಗ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ವಿಚಾರದಿಂದಾಗಿ KPCC ಅಧ್ಯಕ್ಷ ಬದಲಾವಣೆ ಆಗುತ್ತಾ, ರಾಜಣ್ಣ ಅವರೇನಾದರೂ KPCC ಅಧ್ಯಕ್ಷರೇ ಆಗ್ಬಿಡ್ತಾರಾ ಅನ್ನುವಂಥ ಚರ್ಚೆಗಳೆಲ್ಲ ಶುರುವಾಗಿದ್ದಾವೆ. ಅವ್ರು ಆಗಿದ್ರೆ ಖುಷಿನಾ, ಏನು ಬದಲಾದ್ರೆ ಖುಷಿನಾ, ಬದಲಾಗುತ್ತಾ, ಏನು ಹೇಳ್ತೀರಾ? ಈಗ ಚರ್ಚೆನೇ ಇಲ್ಲ ಅಲ್ಲಿ. ಈಗ ಮೊನ್ನೆನೇ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರೇ ಮಾಹಿತಿ ಕೊಟ್ಬಿಟ್ಟವ್ರೆ. ಕರ್ನಾಟಕದ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ. ನಾವು ಹೇಳಿರೋವಂಥದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬೇರೆ ರಾಜ್ಯಗಳ ರಾಜ್ಯಾಧ್ಯಕ್ಷಗಳ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬಿಟ್ಟರೆ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಇಲ್ಲ ಅನ್ನೋಂಥದ್ದು ಫುಲ್ ಸ್ಟಾಪ್ ಇಟ್ಟವ್ರೆ. ಮತ್ತೆ ಯಾಕೆ ಚರ್ಚೆ? ಮುಂದೆ ಬಂದಾಗ ನೋಡೋಣ, ಮಾತಾಡೋಣ. ಸದ್ಯಕ್ಕೆ ಬೇಡ ಅದು. ಒಂದು ವೇಳೆ ರಾಜಣ್ಣ ಅವ್ರಿಗೆ ಸಿಕ್ಬಿಟ್ರೆ ಖುಷಿನಾ ಸರ್? ಅದು ಯಾರನ್ನ ಪ್ರಶ್ನೆ, ಚರ್ಚೆನೇ ಇಲ್ವಲ್ಲ ಅದು. ಈಗ ಹೈಕಮಾಂಡು, ಈಗ ನ್ಯಾಷನಲ್ ಪ್ರೆಸಿಡೆಂಟು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಮತ್ತು ಅಥವಾ ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲ ಕೂತ್ಕೊಂಡು ಎಲ್ಲ ಚರ್ಚೆ ಮುಂದಕ್ಕೆ ಮಾಡ್ದಾಗ ನೋಡೋಣ. ಯಾರು ಸಿಗುತ್ತೋ ಅವ್ರಿಗೆ ಅದೃಷ್ಟ. ಅಕಸ್ಮಾತ್ ಅಂಥ ದಿವಸ ಬಂದಾಗ ನೋಡೋಣ ತಗಡೆ. ಯಾರಾದ್ರೂ ನಮ್ಮ ಖುಷಿನೇ ಅಲ್ವೇ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಆಸೆ, ಆಕಾಂಕ್ಷೆ ಎಲ್ಲವೂ ಕೂಡ ಇಲ್ಲಿನ ಜನರಿಗಿದೆ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥದ್ದು. ಈಗ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಸ್ಟೇಟ್ಮೆಂಟ್ ನಾನು ಗಮನಿಸಿದೆ. ಇನ್ನೂ 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇರಬೇಕು ಅಂತ ಅವರೇ ಹೇಳ್ಬಿಟ್ಟು, ದೀರ್ಘಾವಧಿ ಮುಖ್ಯಮಂತ್ರಿ ಆಗಲಿ ಅಂತ, ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರಬೇಕು ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟವ್ರೆ. ನಾವೇ ಹಿಂಗೆ ಅನ್ನೋದಿಂದ ಇನ್ನು ನಮ್ಮ ಹೋಮ್ ಮಿನಿಸ್ಟರ್ ಒಪ್ಕೊಬಿಟ್ಟವ್ರಲ್ಲ ಈಗ ಇಲ್ಲಿ. ಇಲ್ಲ ಅವರೇ CM ಆಗಿರಬೇಕು ಅನ್ನೋ ನನ್ನ ಆಸೆ ಇದೆ ಅನ್ನೋಂಥದ್ದು ಅವ್ರ ಭಾವನೆ ಐತೆ. ಸೊ ಅವ್ರು ಹೇಳಿದ್ಮೇಲೆ ನಾವು ನಮ್ಮ ದಿನೇನಿದೆ. ಅದಕ್ಕೆ ನೀವು DK ಶಿವಕುಮಾರ್ ಅವ್ರ ಜೊತೆಗೆ ತುಂಬ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡಿರುವಂಥವ್ರು, ಅಂದರೆ ಅವ್ರ ಜೊತೆಗೆ ಒಳ್ಳೆಯ ಬಾಂಧವ್ಯ ಇದೆ. ನಿಮ್ಮನ್ನು ಕಾಂಗ್ರೆಸ್ಸಿಗೆ ಕರೆತಂದವರು ಕೂಡ ಅವರೇ ಅನ್ನುವಂಥದ್ದು ಬಹಿರಂಗ ಆಗಿರುವಂಥ. ಹೌದು, ನಾನು ಕಾಂಗ್ರೆಸ್ಗೆ ತಂದಿದ್ದೆ ಕರ್ಕೊಂಬಂದಿದ್ದೆ DK ಶಿವಕುಮಾರ್ ಅವರು. ಹೀಗಾಗಿ ಅವ್ರು ಮಂತ್ರಿ ಆಗಲಿ ಅಂತೇಳಿ ನೀವು ಸಂತೋಷ ಅಲ್ವೇ? ನಮಗೆ DK ಶಿವಕುಮಾರ್ ಅವರು ಸಂತೋಷವೇ, ಡಾಕ್ಟರ್ G. ಪರಮೇಶ್ವರ್ ಸಾಹೇಬರಾದರೂ ಸಂತೋಷವೇ, ರಾಜಣ್ಣ ಸಾಹೇಬರು ಆದರೂ ಸಂತೋಷವೇ, ನಮಗೇನು ತೊಂದರೆ ಇಲ್ಲ. ಬಟ್ ನಾವು ಕಾಂಗ್ರೆಸ್ಸಲ್ಲಿ ಯಾರಾದರೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ನಮಗೆ ಇಲ್ಲಿ ಜಿಲ್ಲೆ ಬಂದಾಗ ಎಲ್ಲ ಒಂದು ಕಡೆ, ನಮಗೆ ಇಲ್ಲಿ ಜಿಲ್ಲೆ ಬಂದಾಗ ನಮ್ಮ ಶಕ್ತಿ ಇಬ್ಬರು ಮಂತ್ರಿಗಳು ರಾಮ ಲಕ್ಷ್ಮಣ ಇದ್ದಂಗೆ ಅವರೇ, ಅವ್ರ ಸಂಪೂರ್ಣ ಸಹಕಾರ ನಮಗಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಸರ್.